ಹಾಯ್ ವೆಲ್ಕಮ್ ಬ್ಯಾಕ್. ಅವತ್ತು ನಾನು ಊಟಿ ವೀಡಿಯೋಸ್ ಹಾಕಿದ್ನಲ್ವ ಪ್ರೀವಿಯಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಇದು ವಿಡಿಯೋ ಮಿಸ್ ಆಗಿತ್ತು, ಹಾಗಾಗಿ ಈಗ ಮತ್ತೆ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾರಾದರೂ ನೋಡಿದಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಪಾರ್ಕು 150 ಇಯರ್ಸ್ ಹಳೆ ಪಾರ್ಕ್ ಅಂತ ಅಲ್ಲಿ ಹಾಕಿದ್ರು. ನಾನು ನೋಡಿದಾಗ ತುಂಬ ಹಳೆ ವರ್ಷದ ಹಳೆ ಅಂದರೆ ತುಂಬ ಹಿಂದಿನಿಂದ ಇರುವಂಥ ಪಾರ್ಕ್ ಇದು. ಸಖತ್ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಎಷ್ಟು ಫ್ಲವರ್ಸಲ್ಲೇ ಡೆಕೋರೇಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನಿಮಗೆ. ತುಂಬ ವೆರೈಟೀಸ್ ಫ್ಲವರ್ಸ್ ಇದೆ, ಮತ್ತು ಎಷ್ಟು ನಾವು ನೋಡೇ ಇಲ್ಲ ಆ ಥರ ಗಿಡ ಮರಗಳೆಲ್ಲ ಇತ್ತು. ಇದು ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು. ಅದು ಒಂದಿಂದಲೂ ಕೂಡ ನೋಡೋದಕ್ಕೆ ಸಾಕಾಗಲ್ಲ. ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೂ ನಾವು ಫುಲ್ಲು ರೌಂಡ್ ಹೊಡಿತಾನೆ ಇರ್ಬೋದು, ಅಷ್ಟು ದೊಡ್ಡ ಪಾರ್ಕ್ ಇದು. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ಟೈಮ್ ಏನಾದರೂ ಇದ್ದರೆ ಒನ್ ಡೇ ಫುಲ್ ಇಲ್ಲಿ ಕಳಿಬೋದು, ಅಷ್ಟು ಸಖತ್ತಾಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೂ ಕೂಡ ಏನು ಗೇಮಿಂಗ್ ಚೆನ್ನಾಗಿದೆ, ಇಲ್ಲೆಲ್ಲ ನೋಡ್ಬೋದು. ಮತ್ತು ವಾಟರ್ ಗೇಮ್ಗಳು ಆ ಥರದ್ದೆಲ್ಲ ಇತ್ತು. ಸೊ ನಾವು ಕೂಡ ಸ್ವಲ್ಪ ಹೊತ್ತು ನೋಡಿಕೊಂಡು ಹೊರಟ್ವಿ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ ಪ್ಲೇಸು ಕೂಡ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ ಎಲ್ಲ, ಮತ್ತು ಫ್ಲವರ್ಸು ಮತ್ತು ಆ ಗ್ರೀನರಿ ಮಧ್ಯೆ ಏನೋ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿತ್ತು. ಅಲ್ಲಿ ಕಾಣಿಸ್ತಾ ಇದೆಯಲ್ವ ನೀರು, ಅಲ್ಲಿ ಬೋಟಿಂಗ್ ಥರ ಚಿಕ್ಕದಾಗಿತ್ತು ಅಷ್ಟೇ, ಅಂದರೆ ತುಂಬ ದೊಡ್ಡದೇನಲ್ಲ, ಚಿಕ್ಕದಾಗಿ. ಮತ್ತು ಪಾರ್ಕ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಎಷ್ಟು ಜನ ಅಂದರೆ ತುಂಬ ಜನ ಇದ್ರು ಹೇಳ್ಬೇಕಂದ್ರೆ, ಬಟ್ ಅದು ದೊಡ್ಡದಾಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮಗೆ. ಹಾಗೆ ತುಂಬ ಡಿಫ್ರೆಂಟ್ ಫ್ಲವರ್ಸಲ್ಲಿ ಇಲ್ಲಿ ಅಲಂಕಾರ ಮಾಡಿದರು. ಆ ಹೂವಿನ ಹೆಸರುಗಳು ಕೂಡ ನಮ್ಗೆ ಕೆಲವೊಂದು ಗೊತ್ತಿರಲ್ಲ, ಅಷ್ಟು ತುಂಬ ಡಿಫ್ರೆಂಟಾಗಿತ್ತು ಹೇಳ್ಬೇಕಂದ್ರೆ. ಮತ್ತು ಮರಗಳು ಅಷ್ಟೇ, ಎಷ್ಟೊಂದು ಮರಗಳು ನಮ್ಗೆ ನೆನಪೇ ಇಟ್ಕೊಳಕ್ಕಾಗಲ್ಲ, ಅಷ್ಟು ಮರಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಇನ್ನೊಂದೇನೆಂದರೆ ಮಳೆ ಬರೋ ಥರ ಆಗ್ತಾಯಿತ್ತು ಸ್ವಲ್ಪ, ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಫುಲ್ ಕೆಳಗಡೆವರೆಗೂ ಹೋಗಲಿಲ್ಲ, ಒಂದು ಅರ್ಧ ನೋಡಿಕೊಂಡು ನಾವು ರಿಟರ್ನ್ ಆದ್ವಿ ನಾವು. ನೆಕ್ಸ್ಟು ನಾವಿಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಡಾಲ್ಫಿನ್ ನೋಸ್ ಅಂತ ಪ್ಲೇಸ್ ನೇಮು, ಅಲ್ಲಿಗೆ ಹೋಗ್ತಾ ಇದ್ವಿ. ಅದು ಏನೋ ಪಾರ್ಕಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ವಿ. ಸಂಜೆ ಆಗ್ತಾಯಿತ್ತು ಆಲ್ರೆಡಿ, ಹಾಗಾಗಿ ಈ ಪ್ಲೇಸ್ ನೋಡಿ ಎಷ್ಟು ಭಯಂಕರವಾಗಿದೆ ಅಂದರೆ ಫುಲ್ಲು ಡೌನು ಆಯಿತಾ. ಈ ಕಡೆ ಹೋಗ್ತಾ ಇದ್ದರೆ ಒಂದು ಕಡೆ ಫುಲ್ ಡೌನು, ಒಂದು ಕಡೆ ಈ ಕಡೆ ಬೆಟ್ಟಗಳು ಲೆಫ್ಟ್ ಸೈಡಲ್ಲಿ ಆ ಥರ ಇರ್ತಾಯಿತ್ತು. ಇಲ್ಲಿ ಫುಲ್ ಮೋಡದ ಒಳಗಡೆನೇ ಹೋಗ್ಬಿಟ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಮತ್ತು ಕಾಫಿ ಎಸ್ಟೇಟು, ಟೀ ಎಸ್ಟೇಟು ಅದೆಲ್ಲ ಸೆಂಟರ್ ಸಿಗ್ತಾಯಿತ್ತು. ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು. ಟೈಮು ಹೇಗೆ ಎಷ್ಟು ಬೇಗ ಮುಗೀತಲ್ಲ, ಟೈಮ್ ಇನ್ನೂ ಇರಬೇಕಿತ್ತು ಅಂತ ಅನ್ನಿಸ್ತಾಯಿತ್ತು. ಇಲ್ಲಿ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತ ಇದೆ, ಅದು ಏನಂದರೆ ತುಂಬ ಹೈಟಲ್ಲಿದೆ. ಫುಲ್ ಡೌನಿಗೆ ನೋಡಿದ್ರೆ ಏನು ಒಂದು ಫಾಲ್ಸ್ ಕಾಣಿಸ್ತೈತೆ ಜರಿ ಚಿಕ್ಕದಾಗಿ, ಅದು ತುಂಬ ದೂರದಲ್ಲಿ ಕಾಣಿಸುತ್ತೆ, ಕ್ಲಿಯರಾಗಿ ಕಾಣಿಸಲ್ಲ. ಸೊ ಅಲ್ಲಿ ಹೋಗ್ತಾ ಇದ್ವಿ ಈಗ ನೆಕ್ಸ್ಟು. ನೀವು ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಲೈಫಲ್ಲಿ ದುಡ್ಡು ಮಾಡಿ ಇಲ್ಲಾಂದರೆ ಚಿನ್ನಪ್ಪ ಎನ್ನ ಬೇಚ್ ಬೇಸರ ಮಾಡ್ನ ಅಪ್ಪ ಅಂದು ಮಾಡಿಯಾರ ಒಂದು ತಾನು ದೇದಮ್ಮ. ಇದೇ ಅದು ವ್ಯೂ ಪಾಯಿಂಟ್. ಇಲ್ಲಿ ಬಂದ್ವಿ ನಾವು. ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಸ್ವಲ್ಪ ಮ್ಯಾಗಿ ಕೆಲವೊಂದಿಷ್ಟು ಏನು ಫುಡ್ ಸಿಗ್ತಾ ಇರುತ್ತೆ ತಿನ್ನೋದಕ್ಕೆ. ತುಂಬ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಷ್ಟು ಇರಲ್ಲ ಅಷ್ಟೇ. ಮತ್ತು ಎಂಟ್ರಿನಲ್ಲಿ ಇಲ್ಲೂ ಕೂಡ ಅಷ್ಟೇ ಫೀ ಇರುತ್ತೆ, ಚಾರ್ಜ್ ತೊಗೊಳ್ತಾರೆ. ಇಷ್ಟು ಅಡಲ್ಟ್ಸ್ಗೆ ಇಷ್ಟು, ಚಿಲ್ಡ್ರನ್ಸ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಅದನ್ನ ನಾವು ಪೇ ಮಾಡಿ ಒಳಗಡೆ ಹೋಗಬೇಕಾಗತ್ತೆ. ಇದೇ ವ್ಯೂ ಪಾಯಿಂಟು. ಫುಲ್ ಇಲ್ಲಿ ನಮಗೆ ಫುಲ್ ಡಾಲ್ಫಿನ್ ಯಾವ ಥರ ಇರುತ್ತೋ ಅದೇ ಥರ ನೋಡೋದಕ್ಕೆ ವ್ಯೂ ಪಾಯಿಂಟ್ ಸಿಗುತ್ತೆ. ಫುಲ್ ಇಲ್ಲಿ ನಿಂತ್ಕೊಂಡು ಜನ ನೋಡ್ತಾಯಿದ್ರು ಮತ್ತು ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ಸಿಕ್ಕಾಪಟ್ಟೆ ಗಾಳಿ ಆಯಿತು, ಯಾಕಂದರೆ ಹೈಟಲ್ಲಿ ಇರೋದ್ರಿಂದ ತುಂಬ ಗಾಳಿ ಬರ್ತಾಯಿತ್ತು, ನೋಡೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಗಾಳಿ. ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು ಅಂತ ಹೇಳ್ಬೋದು ಈ ಪ್ಲೇಸ್ ಅಂದರೆ. ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಮೇಲ್ಗಡೆಯಿಂದ ಫುಲ್ ಡೌನ್ಗೆ ನಾವು ವ್ಯೂ ಪಾಯಿಂಟು ನೋಡಿದ್ರೆ ಸಖತ್ ಖುಷಿ ಕೊಡುತ್ತೆ, ಅಷ್ಟೇ ಭಯನೂ ಆಗ್ತಾ ಇರುತ್ತೆ. ಮತ್ತು ಚಿಕ್ಕ ಮಕ್ಕಳೆಲ್ಲ ಇದ್ದರು, ಮತ್ತು ಮಂಗನಗಳು ಕಾಟ ಬೇರೆ ಇರ್ತಾಯಿತ್ತು, ಅದೊಂದು ಭಯ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಇನ್ನೂ ಎಲ್ಲಿ ಹೋಗ್ತೀವಿ ಅಂತ ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿ ಎಷ್ಟು ಕೆಳಗಡೆ ಇದೆ, ನಾವು ಫುಲ್ ಮೇಲಿದೆ. ಅದು ವಿಡಿಯೋದಲ್ಲಿ ನೀಟಾಗಿ ಗೊತ್ತಾಗದೇ ಇದ್ದರು, ಡೈರೆಕ್ಟಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅದು ಹೇಳ್ಬೇಕಂದ್ರೆ.
ತೋರಿಸ್ತೀನಿ ಡಾಲ್ಫಿನ್ ನೋಸ್. ಫಾಲ್ಸ್ ನೋಡಿ ದೂರದಿಂದ ಎಷ್ಟು ದೂರ ಇದೆ ಅದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಹಾಗೆ ಇದು ಮೇಲಿಂದ ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು, ಇದು ಡಾಲ್ಫಿನ್ ನೋಸ್ ಥರ ಇದೆ, ಹಾಗಾಗಿ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ ಫುಲ್ ಮೇಲ್ಗಡೆಯಿಂದ ನೋಡಿದ್ರೆ ಇನ್ನೂ ಫುಲ್ ಡೌನ್ ಅಂತ ಅನಿಸುತ್ತೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೂ ಒಂದು ಪ್ಲೇಸ್ ಇದೆ, ಅದನ್ನು ನೋಡಿಕೊಂಡು ಹೊರಡಬೇಕು. ಯಾಕಂದ್ರೆ ತುಂಬ ಮಳೆ ಬರ್ತಿದೆ, ಹಾಗಾಗಿ ಅಲ್ಲಿ ಒಬ್ಬರು ಜನ ಇಲ್ಲ, ಎಲ್ಲ ಮೇಲ್ಗಡೆ ಬಂದುಬಿಟ್ರು, ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಈಗ ಮಳೆ ನಿಂತ ಮೇಲೆ ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಮಳೆ ಆಲ್ಮೋಸ್ಟ್ ಸ್ಟಾಪ್ ಆಯಿತು. ಈಗ ನಾವು ಇದು ನೋಡಿದಾಯಿತು ಇಷ್ಟೇ. ಇಲ್ಲಿಂದ ಈಗ ನೆಕ್ಸ್ಟು ಸ್ಟ್ರಾಬೆರಿ ಫಾರ್ಮಿಂಗ್, ಅಂದರೆ ಸ್ಟ್ರಾಬೆರಿನ ಯಾವ ರೀತಿ ಬೆಳೀತಾರೆ ಅಂತ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಟೀ ತೋಟ ಇತ್ತು, ಹಾಗೆ ಅಲ್ಲಿ ಬಂದುಬಿಟ್ಟು ಸ್ಟ್ರಾಬೆರಿ ಫಾರ್ಮಿಂಗ್ ಇತ್ತು ಇಲ್ಲೇ ಪಕ್ಕದಲ್ಲಿ. ನೋಡ್ಕೊಂಡು ಬರೋಣ ಯಾವ ರೀತಿ ಸ್ಟ್ರಾಬೆರಿ ಬೆಳೀತಾರೆ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು ಅಲ್ಲಿಗೆ. ಅವ್ರು ಹೇಳ್ತಾರೆ ಯಾವ ಥರ ಬೆಳೆಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ನೀವು ಕೇಳಿ ಗೊತ್ತಾಗುತ್ತೆ. ಹಿಂದಿನಲ್ಲಿ ಹೇಳ್ತಾರೆ ಅವರು, ಅಂದರೆ ಮಳೆಗೆ ಬೀಳಬಾರ್ದಂತೆ ಸ್ಟ್ರಾಬೆರಿ ಗಿಡಕ್ಕೆ, ಆ ಥರ ಅದು ಬೆಳೆಸ್ತಾರೆ ಅವರು. ಮಳೆ ಹನಿ ಬೀಳಬಾರ್ದು, ಬಟ್ ಕೋಲ್ಡ್ ಕ್ಲೈಮೇಟ್ ಅಂದರೆ ಈ ಥರ ವಾತಾವರಣದಲ್ಲಿ ಬೆಳೀತಾರೆ ಅದನ್ನ. स्ट्रॉबेरी का वाइन बनता है इधर बाहर में आपको रेड वाइन, सोला वाइन, ग्रेप वाइन ये सब मिलेगा. हमारे पास फुल एंड फुल स्ट्रॉबेरी का वाइन है. उसका बहुत बेनिफिट है. बेनिफिट क्या क्या है, इधर सैंपल देगा, उस टाइम बता देगा. उसके बाद फेस पैक, साबुन, एसेंस ऑयल, लिप बाम, स्क्रब, क्रीम, ऐसा ब्यूटी प्रोडक्ट को देखना है तो इधर देख सकते हैं. सैंपल फ्री. आपको फ्रूट चाहिए तो वो भी मिलेगा, हम लोग इधर से तोड़ के देगा. आपको चाहिए तो थिंकिंग जाता है स्ट्रॉबेरी का फार्मिंग है. ನೋಡಿ ಮಳೆ ಹನಿ ಬೀಳಬಾರ್ದು ಅಂದ್ಬಿಟ್ಟು ಮೇಲ್ಗಡೆ ಶೀಟ್ ಥರ ಹಾಕಿದ್ದಾರೆ, ಗಿಡಕ್ಕೆ ಒಂದು ಹನಿನೂ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಇದು ತಿನ್ನೋದಕ್ಕೆಲ್ಲ ಅವ್ರು ಬೆಳೆಸ್ತಾ ಇರೋದು. ಇದು ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಸೋಪ್ಸ್ ಆಗಿರ್ಬೋದು ಸ್ಟ್ರಾಬೆರಿ ಫ್ಲೇವರಲ್ಲಿ, ಸೊ ಅದಕ್ಕೋಸ್ಕರ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಅವರು ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ನೋಡಿ ಕೆಲವೊಂದಿಷ್ಟು ಹಣ್ಣಾಗಿದೆ, ಬಟ್ ಅದನ್ನ ಟಚ್ ಮಾಡೋ ಹಾಗಿಲ್ಲ, ತಿನ್ನೋ ಹಾಗಿಲ್ಲ ಅಷ್ಟೇ. ಕೆಲವೊಂದಿಷ್ಟು ಹಣ್ಣು ಆಗ್ತಾಯಿದೆ, ಇನ್ನೂ ಚಿಕ್ಕದಿತ್ತು ಕಾಯಿ ಥರ ಹೇಳ್ಬೇಕಂದ್ರೆ. ಮಾಡ್ತಾರೆ ಅಲ್ಲಿ ಹಣ್ಣಾಗಿರೋದಿದೆ ನೋಡಿ. ಹೇಳ್ತಿಲ್ವಾ, ಹಾಂ ತಿನ್ನೋದಕ್ಕಂತ ಫಾರ್ಮ್ ಇದು ಮಾಡೋದ ನೋಡಿ, ಇಲ್ಲಿ ಹಣ್ಣಾಗಿದೆ. ಹಾಂ ಇದನ್ನ ಪ್ರಾಡಕ್ಟ್ಸಲ್ಲಿ, ವೈನಲ್ಲಿ, ಆಮೇಲೆ ಸೋಪ್ಸು ಅಥವಾ ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಸ್ಟ್ರಾಬೆರಿ ಐಸ್ ಕ್ರೀಮಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ಫಾರ್ಮಿಂಗು, ಇದೆಲ್ಲ ದೊಡ್ಡದು ಮಾಡಿಬಿಟ್ಟು ಅದರಲ್ಲಿ ಫ್ರೂಟ್ಸ್ನ ತೆಗೆದು ಅದಕ್ಕೆ ಹೌದಾ ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್. ಇದು ತಿನ್ನೋದಕ್ಕೆ ಮಾಡೋದು ಇವರು. ಅಲ್ಲಿ ಬೇಡ ಕೆಲವೊಂದು ಬಿಟ್ಟಿದೆ ಹಣ್ಣು, ಅಲ್ಲಿದೆ, ಅದರಲ್ಲಿ ತಿನ್ಬೋದಾ? ತಿನ್ನೋದ್ರೆ ಬಟ್ ಅದೇ ಅವರು ಚೆನ್ನಾಗಿದೆ. ಇಲ್ಲಿ ಹಿಲ್ ಸ್ಟೇಷನ್ನು ಸೆಂಟ್ರಲ್ಲಿ ಈ ಥರ ಏನೋ ಸ್ಟ್ರಾಬೆರಿ ಟಚ್ ಆಗಂಗಿಲ್ಲ ಅದಕ್ಕೆ. ಹೌದಾ, ನೋಡಿ ಮಳೆ ಟಚ್ ಆಗಂಗಿಲ್ಲ ಅಂತ ಅದಕ್ಕೆ. ಅದಕ್ಕೆ ಮೇಲ್ಗಡೆ ಎಲ್ಲ ಈ ಥರ ಹಾಕಿದ್ದಾರೆ. ಫುಲ್ಲು ಕೂಲ್ ಟೆಂಪ್ರೇಚರ್ ಇರಬೇಕು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. बीटरूट फ्लेवर, स्ट्रॉबेरी फ्लेवर, ये भी बीटरूट फ्लेवर, स्ट्रॉबेरी फ्लेवर चेंज होगा. ಏನು ಕೆಮಿಕಲ್, ಏನು ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡಿಲ್ಲ. नो केमिकल. ಸ್ಟ್ರಾಬೆರಿ ಸೋಪ್ಸಾ? पूरा स्ट्रॉबेरी सोप, स्ट्रॉबेरी स्क्रब, स्ट्रॉबेरी क्रीम. ಇಷ್ಟೇ ಇವತ್ತಿನ ಪುಟಾಣಿ ವಿಡಿಯೋ. ನಾನು ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್.